ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ. ಇದು ನಾನು ಕೂಡ ಕೇಂದ್ರಕ್ಕೆ ಪತ್ರ ಬರೀತೀನಿ. ಇದ್ರ ಬಗ್ಗೆ ಏನೇನು ನಡೀತಾ ಇದೆ ನನಗೆ ಗೊತ್ತಿದೆ. ಶಿಡ್ಲಘಟ್ಟ ಜಂಗಮಕೋಟೆ ಎಂತ ಫಲವತ್ತಾಗಿರುವಂತ ಭೂಮಿ, ಏನ್ ಮಾಡ್ಬೇಕು ರೈತರು ಜಮೀನನ್ನ ಕೊಟ್ಟು? ಇಂಡಸ್ಟ್ರಿ ಏನ್ ನಿಮಗೆ ಬೆಂಗಳೂರು 50 ಕಿಲೋಮೀಟರ್ ಸುತ್ತಮುತ್ತಲೇ ಇರ್ಬೇಕಾ? ಒಂದು 100 ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ? ಒಂದು 200 ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ? ಜಿಲ್ಲೆಗೆ ಒಂದೊಂದು 4 ಇಂಡಸ್ಟ್ರಿ ತಗೊಂಡೋಗಿ, ಉತ್ತರ ಕರ್ನಾಟಕಕ್ಕೆ ತಗೊಂಡೋಗಿ, ಕರಾವಳಿಗೆ ತಗೊಂಡೋಗಿ, ಮಲೆನಾಡಿಗೆ ತಗೊಂಡೋಗಿ, ಬಯಲುಸೀಮೆ ಜಿಲ್ಲೆಗೆ ತಗೊಂಡೋಗಿ, ಬೇರೆ ಬೇರೆ ಇಲ್ಲ, ಎಲ್ಲ ರಿಯಲ್ ಎಸ್ಟೇಟ್ಗೋಸ್ಕರ ನೀವು ಮಾಡ್ತಾ ಇದ್ದೀರಿ. ರೈತರಲ್ಲಿ ಹಾಳಾಗಿ ಹೋಗ್ತಾರೆ, ಗುಳೆ ಹೋಗ್ತಾರೆ. ಇವರು ಎಲ್ಲಿರುತ್ತೆ ಹಣ, ಎಲ್ಲಿರುತ್ತೆ ರೈತರ ಕೈಯಲ್ಲಿ? ಜಮೀನಾದ್ರೂ ಇದ್ರೆ ಅದನ್ನ ನೋಡ್ಕೊಂಡು ಬದುಕ್ತಾರೆ, ಅವ್ರ ಮಕ್ಕಳು ಅಲ್ಲಿ ಬದುಕ್ತಾರೆ. ಅವ್ರ ಕಾಸು ಬಂದ್ಮೇಲೆ ಕಾಸು ಇರುತ್ತೆ ಕೈಯಲ್ಲಿ, ಏನೋ ಒಂದು ಮನೆ ಕಟ್ಕೊಂತಾರೆ, ಒಂದು ಗಾಡಿ ತಗೊಳ್ತಾರೆ. ಹಣ ಕಳ್ಕೊಂಡ್ಮೇಲೆ ಏನಾಗ್ತಾರೆ? ಕೂಲಿ ಕಾರ್ಮಿಕರಾಗ್ತಾರೆ. ಅವರು ಓದ್ದೇ ಇದ್ರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೂಲಿ ಮಾಡ್ಬೇಕಾಗ್ತದೆ. ರೈತರ ಪರಿಸ್ಥಿತಿಯನ್ನ ಈ ಮಟ್ಟಕ್ಕೆ ತರ್ತಾ ಇದ್ದೀರಿ ನೀವು. ರೈತರ ಬದುಕಿನ ಜೊತೆ ನೀವು ಆಟ ಆಡ್ತಾ ಇದ್ದೀರಿ. ಆ ಶಾಪ ನಿಮಗೆ ತಟ್ಟುತ್ತೆ ಅಂತ ನಾನು ಈ ಸರ್ಕಾರಕ್ಕೆ ಗಂಭೀರವಾಗಿ ನಾನು ಹೇಳ್ತೇನೆ. ರೈತರ ಶಾಪ ತಟ್ಟಿದ್ರೆ ಯಾವ ಸರ್ಕಾರ ಕೂಡ ಉಳಿಯಲ್ಲ, ನಿಮ್ಗ ತಟ್ಟು. ಇಂಥ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಇದ್ರ ಕಡೆ ಗಂಭೀರವಾಗಿ ನೀವು ಪರಿಶೀಲನೆ ಮಾಡಿ. ಈ 4-5 ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅನ್ಯಾಯಗಳು, ಇದ್ರ ಕಡೆ KDBಯಲ್ಲಿ ನೀವು ಇದನ್ನ ತಕ್ಷಣ ನೀವು ಎನ್ಕ್ವೈರಿ ಮಾಡಿ, ಏನಾಗ್ತಾ ಇದೆ ಅಂತ ಮಾಡಿ ನೀವು. ದಯವಿಟ್ಟು ನಿಮ್ಗೆ ಗೊತ್ತಾಗುತ್ತೆ.